ಯಾವುದೋ ಆಗಿರ್ಬೋದು, ಇದರಿಂದೆಲ್ಲ ಇದ್ದಂಥವ್ರು ಅವರು. ಉದಾಹರಣೆಗೆ ಇನ್ನೂ ಹೇಳ್ಬೋದು ನಿಮಗೆ, ವೇದವಲ್ಲಿ ಇರ್ಬೋದು, ಪದ್ಮಲತಾ ಅವ್ರದ್ದು ಇರ್ಬೋದು, ಯಮುನಾ ಅವ್ರದ್ದು ಇರ್ಬೋದು, ಮುಂದೆ ಅದೇ ಕಾಲಕ್ಕೆ ಮಾವುತ ನಾರಾಯಣಂದು ಇರ್ಬೋದು. ಇವೆಲ್ಲದ್ರ ಹಿಂದೆ ಇವರಿದ್ದಾರೆ. ಮತ್ತು ಅನೇಕ ದಲಿತರಿಗೆ ಅಲ್ಲೇ ಹೊಲಗಳು ಸಿಕ್ಕಿಲ್ಲ, ಜಾಗಗಳು ಸಿಕ್ಕಿಲ್ಲ, ಮನೆಗಳು ಸಿಕ್ಕಿಲ್ಲ, ಅದರಿಂದ ಇವರಿದ್ದಾರೆ. ಇವೆಲ್ಲ ಆರೋಪ ಮಾಡಿದರು. ಇನ್ನೂ ಆರೋಪಗಳು ಸಾಕಷ್ಟು ಮಾಡಿದರು. ಆದ್ರೆ ನಂತರದಲ್ಲಿ ಚೆನ್ನಯ್ಯ ಉಲ್ಟಾ ಹೊಡೆದಿವಿಲ್ಲ. ಇದಕ್ಕೆ ಹಿಂದ ಇವರೆಲ್ಲ ಇದ್ದಾರೆ. ಈ ಜೀವನೋಡಿ ಮಟ್ಟನವರು ಇವರನ್ನು ತೊಗೊಂಡು ಬಂದರು, ಕರ್ಕೊಂಡು ಬಂದರು, ದುಡ್ಡು ಕೊಟ್ಟರು, ಇಲ್ಲಿ ಮಾತಾಡ್ಸಲಿಕ್ಕೆ ಈಗ ಉಲ್ಟಾ ಹೊಡೆದಾರ ಕೋರ್ಟ್ ಮುಂದೆ. ಈ ಒಂದು ಉಲ್ಟಾ ಹೊಡೆದಿದ್ದಕ್ಕೆ ಜೊತೆಗೆ SIT ಕೆಲವು ಮಂಜುನಾಥ್ ಗೌಡನಂಥ ಅವ್ರ ಅಧಿಕಾರಿಗಳು, ನಮ್ಮ ಚಿಕ್ಕ ಕೆಂಪಮ್ಮ ಅಂತ ನಿಮಗೆ ಗೊತ್ತಿರ್ಬೋದು, ಸೌಜನ್ಯಗಳಿಗೆ ಸಾಕ್ಷಿ ಹೇಳಕ್ಕೆ ಬಂದಾಗ ಲಾಸ್ಟ್ ಟೈಮ್ ಅವಳನ್ನು ನೋಡಿದ್ದು, ಅವಳನ್ನು ತೆಗೆದುಕೊಂಡು ಹೋದಿದ್ದು, ಅದು ಬಂದು ಇಲ್ಲೇ ಪೊಲೀಸ್ ಸ್ಟೇಷನ್ಗೆ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ದಲ್ಲಿ ಬಂದ ಅದಕ್ಕೆ ಸಾಕ್ಷಿ ಹೇಳಿಕೆ ಬಂದವ್ರಿಗೆ ಅವ್ರ ಜೊತೆ ಯಾವ ರೀತಿಯಾಗಿ ವರ್ತನೆ ಮಾಡಿದ್ರು ಅಂತ ಅವರು ಯಾರು ಈ ಒಂದು ಮೀಡಿಯಾದಲ್ಲಿ ನಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ರೀತಿ ನೋಡಿದ್ರು ವರ್ತನೆ ಮಾಡಿದರು, ನನಗೆ ಊಟಕ್ಕೆ ಕೊಡಲಿಲ್ಲ, ಯಾವ ರೀತಿ ಪ್ರಶ್ನೆ ಮಾಡಿದರು, ಒಬ್ಬ ಅಪರಾಧಿ ಜೊತೆಗೆ ಮಾಡಿದ ವರ್ತನೆ ಮಾಡಿದರು. ಈ ಮಂಜುನಾಥ್ ಗೌಡ, ಇನ್ನೊಬ್ಬ ಸುನೀಲ್ ಅಂತೇನೋ ಕಾಂತಾರೆ, ಅವ್ರು ಮಾಡಿದರು. ನಿಜವಾಗಿಯೂ ನನ್ನ ಕಡೆ ಸತ್ಯವನ್ನು ತಿಳ್ಕೊಬೇಕಾಗಿತ್ತು, ಮಾಡಲಿಲ್ಲ. ನನ್ನಿಂದ ಏನೋ ಬರೆಸ್ಕೊಂಡು ಸಹಿ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು, ನಾವು ಮಾಡಲಿಲ್ಲ ಅನ್ನುವಂಥ ಅನೇಕ ಮಾತುಗಳನ್ನು ಮಾತಾಡಿದ್ಲು. ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತಿನ ಬದಲಾಗಿದ್ದಾರೆ SIT. ಒಂದು ಕಡೆಗೆ ಹೋರಾಟಗಾರರು ಇಲ್ಲ ನಂಬಿಕೆ ಇಟ್ಟಿದ್ದಾರೆ SIT ಮೇಲೆ ಮತ್ತು ಸರ್ಕಾರ ಮೇಲೆ. ಮತ್ತು ಇದೇ ಸಂದರ್ಭದಲ್ಲಿ ನಿಮಗೆ ಗೊತ್ತದ, ನಮ್ಮ DK ಶಿವಕುಮಾರ್ ಅವರು ಇದನ್ನು ಷಡ್ಯಂತ್ರ ಅಂತ ಹೇಳಿದರು ನಮ್ಮ BJPಗರಂಗೆ. ಇವೆಲ್ಲ ಗಮನಿಸಿದಾಗ ಸರ್ಕಾರ ಇದ್ದಿದ್ದು, ಇವತ್ತು ಸರ್ಕಾರಕ್ಕೂ ಧನ್ಯವಾದ ಹೇಳ್ತಾ ಇದ್ದಾರೆ ನಮ್ಮ ಹೆಗ್ಗಡೆಯವರು. ಹೀಗಾಗಿ ಸರ್ಕಾರದ ಮೇಲೆ ಸಂಸ್ಥೆ, SIT ಮೇಲೆ ಸಂಸ್ಥೆ, ಯಾರಿದ್ದಾರಪ್ಪ ಇದರಿಂದೆಲ್ಲ ತನಿಖೆಯಾಗಿ ಸತ್ಯ ಹೊರಬೇಕು ಅನ್ನೋದ್ರಲ್ಲ. ಎಲ್ಲರೂ ತಮ್ಮ ಮಾತುಗಳು ಈಗ ಹೇಳಿದಾರಲ್ಲ. ಜೊತೆಗೆ ತಮ್ಮ ಜೊತೆಗೆ ಎರಡು